ನಮಸ್ಕಾರ ಆತ್ಮೀಯರೇ, ಮಿಸ್ಟಿಕ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಇದು ಆಕಸ್ಮಿಕ ಅಲ್ಲ. ಇದು ನಿಮ್ಮ ಆತ್ಮ ನಿಮಗೆ ನೀಡ್ತಾ ಇರೋ ಒಂದು ಡಿವೈನ್ ಸಿಗ್ನಲ್. ಈ ಕ್ಷಣದಲ್ಲಿ ನಿಮಗಾಗಿ ವಿಶ್ವದ ರಹಸ್ಯ ಪುಟಗಳು ಅಂದರೆ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಓಪನ್ ಆಗುವಂಥ ಸಮಯ ಬಂದಿದೆ. ಈ ಒಂದು ಡಿವೈನ್ ಎನರ್ಜಿಯನ್ನು ಸ್ವೀಕರಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ರೆಡಿ ಟು ರಿಸೀವ್ ಅಂತ ಟೈಪ್ ಮಾಡಿ. ನಿಮ್ಮ ಈ ಒಂದು ಸಣ್ಣ ಪಾಸಿಟಿವ್ ಹೆಜ್ಜೆ ಏನಿದೆ ಅದು ಬ್ರಹ್ಮಾಂಡದ ಅಂದರೆ ಯೂನಿವರ್ಸ್ನ ಆಶೀರ್ವಾದವನ್ನು ನಿಮ್ಮತ್ತ ಸೆಳೆಯುತ್ತೆ. ನಿಮ್ಮ ಆತ್ಮದ ಪರಮಸತ್ಯ, ನಿಮ್ಮ ಹುಟ್ಟಿನ ಮೂಲ ಉದ್ದೇಶ ಇವತ್ತು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ತುಂಬ ಘಟನೆಗಳು ಯಾಕೆ ನಡೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಕೆಲವರು ಇದ್ದಕ್ಕಿದ್ದ ಹಾಗೆ ಬರ್ತಾರೆ ಮತ್ತು ಹೋಗ್ತಾರೆ ಕೂಡ. ಇದೆಲ್ಲದರಿಂದ ಏನಿದು, ಒಂದು ಸೀಕ್ರೆಟ್ ಇದೆ, ಒಂದು ಮರ್ಮ ಇದೆ ಅಂತ ಯೋಚನೆ ಮಾಡ್ತಿರಬಹುದು ನೀವು ಕೂಡ. ನಿಮ್ಮ ಜೀವನದ ನಿಜವಾದ ಹಾದಿ ಯಾವುದು, ದಾರಿ ಯಾವುದು ಅನ್ನೋದನ್ನು ಕೂಡ ನಾವು ಈ ಒಂದು ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ತಿಳ್ಕೊಬೋದಾಗಿರುತ್ತೆ. ಇವತ್ತಿನ ರೀಡಿಂಗ್ ಸಾಮಾನ್ಯವಾದ ರೀಡಿಂಗ್ ಅಲ್ಲ, ಒಂದು ಸೋಲ್ ಪರ್ಪಸ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಸಮಯದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಮಾತು, ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಅದನ್ನು ಕೂಡ ತಕ್ಷಣ ಕಮೆಂಟ್ ಮಾಡಿ ತಿಳಿಸಿ. ಈಗ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಯೂನಿವರ್ಸ್ನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನೀವು ಹುಟ್ಟಿರೋ ಒಂದು ಉದ್ದೇಶ ಏನಿದೆ ಅನ್ನೋ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡಿ. ಈ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ಸಂದೇಶ ನಿಮ್ಮ ಜೀವನದ ಮುಂದಿನ ದಾರಿಗೆ ದೀಪವಾಗಿ ಬದಲಾಗಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಈ ಒಂದು ಕಾರ್ಡ್ ನಿಮ್ಮ ಆತ್ಮದ ದಾಖಲೆಗಳಿಂದ ಬಂದಿರೋ ಒಂದು ಡಿವೈನ್ ಕಾಲ್ ಆಗಿರುತ್ತೆ. ಆಕಾಶಿಕ್ ಲೈಬ್ರರಿ ಅಂದರೆ ನಿಮ್ಮ ಆತ್ಮದ ಸಂಪೂರ್ಣ ಇತಿಹಾಸ, ನಿಮ್ಮ ಹಿಂದಿನ ಜನ್ಮಗಳು, ನಿಮ್ಮ ಕರ್ಮಗಳು ಮತ್ತು ನಿಮ್ಮ ಭವಿಷ್ಯದ ದಾರಿಗಳು ಎಲ್ಲವೂ ಇಲ್ಲಿ ಸಂಗ್ರಹ ಆಗಿರುತ್ತೆ. ಈ ಒಂದು ಕಾರ್ಡಿಂದ ನಮಗೆ ಗೊತ್ತಾಗ್ತಿರೋದು ಏನು ಅಂದರೆ, ನೀವು ಈಗ ಒಂದು ಮುಖ್ಯ ಹಂತದಲ್ಲಿ ಇದ್ದೀರಾ. ನಿಮ್ಮ ಜೀವನದ ಬಗ್ಗೆ, ನೀವು ಪಡಿಬೇಕಾಗಿರೋ ಒಂದು ಅರಿವಿನ ಬಗ್ಗೆ ಪಡೆಯೋದಕ್ಕೆ ಸಮಯ ಬಂದಿರೋವಂಥದ್ದು. ನಿಮ್ಮೊಳಗಡೆ ಇರೋ ಒಂದು ಜ್ಞಾನ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ಬಳಸ್ತಾ ಇಲ್ಲ ಅನ್ನೋದು ಕಾಣಿಸ್ತಿದೆ. ನಿಮ್ಮ ಒಳಗಿನ ಗೈಡೆನ್ಸನ್ನು ಕೇಳಿ. ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾದ ದಾರಿನೇ ತೋರಿಸ್ತಾ ಇದೆ, ಆದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ನಿಮಗೆ ಈಗ ಬರ್ತಾ ಇರೋ ಕನಸುಗಳೇನಿದೆ, ಒಂದು ಸಿಗ್ನಲ್ಸ್ ಏನು ಕಾಣಿಸ್ತಾ ಇದೆ, ಇದೆಲ್ಲವೂ ಕೂಡ ಯೂನಿವರ್ಸ್ ನಿಮಗಾಗಿ ಕೊಡ್ತಾ ಇರೋ ಒಂದು ಗೈಡೆನ್ಸ್ ಆಗಿರುತ್ತೆ. ಆದರೆ ನೀವು ಅದನ್ನು ಪಡ್ಕೋಬೇಕಾಗಿರುತ್ತೆ. ನೀವು ಒಂದು ಸಾಮಾನ್ಯವಾದ ಆತ್ಮ ಅಲ್ಲ, ನೀವು ಬಹಳ ಜನ್ಮಗಳ ಜ್ಞಾನವನ್ನು ಪಡ್ಕೊಂಡಿರುವಂತಹ ಆತ್ಮ. ಈ ಸಮಯದಲ್ಲಿ ನೀವು ಕಲಿಯೋದು, ತಿಳಿಯೋದು ಎಲ್ಲನೂ ಕೂಡ ನಿಮ್ಮ ಭವಿಷ್ಯವನ್ನು ಡೈರೆಕ್ಟಾಗಿ ಬದಲಾಯಿಸುತ್ತೆ. ಇನ್ನೂ ಕೂಡ ನಿಮ್ಮ ಆತ್ಮಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋದಾದರೆ ನೀವು ಅಮೆಥೈಸ್ಟ್ ಅನ್ನೋ ಒಂದು ಕ್ರಿಸ್ಟಲನ್ನು ಬಳಸಬಹುದು. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಇಂಟ್ಯೂಷನ್ ಮತ್ತು ಸ್ಪಿರಿಚುವಲ್ ಕನೆಕ್ಷನ್ನ ಹೆಚ್ಚು ಮಾಡುತ್ತೆ. ಲ್ಯಾಪಿಸ್ ಲಜೂಲಿ ಅನ್ನೋ ಇನ್ನೊಂದು ಕ್ರಿಸ್ಟಲ್ ಇರುತ್ತೆ, ಅದನ್ನು ಬಳಸೋದ್ರಿಂದ ಆತ್ಮದ ಜ್ಞಾನವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಆಕಾಶಿಕ್ ಜೊತೆ ನಿಮ್ಮ ಒಂದು ಕನೆಕ್ಷನ್ನ ಸ್ಟ್ರಾಂಗ್ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಎನರ್ಜಿನ ಕ್ಲೀನ್ ಮಾಡುತ್ತೆ. ಯೂನಿವರ್ಸ್ ಮೆಸೇಜ್ಗಳನ್ನು ಕ್ಲಿಯರಾಗಿ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಒಂದು ಕ್ರಿಸ್ಟಲ್ಗಳನ್ನು ನೀವು ನಮ್ಮ ಕಡೆಯಿಂದ ತೊಗೋಬೋದು. ಕಸ್ಟಮೈಸ್ ಆಗಿರೋ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ಒಂದು ಬ್ರೇಸ್ಲೆಟ್ ನಿಮಗೆ ಸಿಟ್ರೈನ್ ಮತ್ತು ಪೈರೇಟ್ನಿಂದ ಮಾಡಿರುವಂಥದ್ದು. ಇದು ತುಂಬಾ ಒಂದು ಯಾರು ಫಿನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಕಷ್ಟಪಡ್ತಿದ್ದೀರಲ್ವ ಅವರಿಗಾಗಿ ಮಾಡಿರುವಂಥದ್ದು. ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಡೇ ಬೈ ಡೇ ಸಾಲ್ವ್ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದು ಕಾಣಿಸ್ತಿರುವಂಥದ್ದು ಇದು ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಮನಿ ಮ್ಯಾಗ್ನೆಟ್ ಅಂದರೆ ಅಟ್ರಾಕ್ಟ್ ಮಾಡಲಿಕ್ಕೆ ಯಾವೆಲ್ಲ ಒಂದು ಕ್ರಿಸ್ಟಲ್ಸ್ ಬೇಕೋ ಅದನ್ನು ಆ್ಯಡ್ ಮಾಡಿರ್ತೀವಿ. ಇದಿಷ್ಟೇ ಅಲ್ಲದೆ ನಿಮ್ಮ ಒಂದು ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ಅಂದರೆ ನ್ಯೂಮರಾಲಜಿ ಪ್ರಕಾರ ಕೂಡ ನಾವು ಕಸ್ಟಮೈಸ್ಡ್ ಆಗಿರೋ ಒಂದು ಬ್ರೇಸ್ಲೆಟನ್ನು ನಿಮಗಾಗಿ ತಯಾರು ಮಾಡಿಕೊಡ್ತೇವೆ. ಯಾವ ಪ್ರಾಬ್ಲಮ್ಗೆ ಯಾವ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕ್ಕೋಬೇಕು ಅನ್ನೋದನ್ನು ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕರೆ ಮಾಡಿ ಕೂಡ ನೀವು ತಿಳ್ಕೊಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ. ಇದು ಒಂದು ಪವರ್ಫುಲ್ ಕಾರ್ಡ್ ಆಗಿರುತ್ತೆ. ಈ ಒಂದು ಕಾರ್ಡ್ ಬಂದಿದೆ ಅಂದರೆ ನೀವು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನೀವು ಒಂದು ಶಕ್ತಿಯ ಕೇಂದ್ರ,
ಒಂದು ಎನರ್ಜಿ ಮ್ಯಾಗ್ನೆಟ್ ಅನ್ನೋದು ಅರ್ಥ ಆಗ್ತಿದೆ. ಕ್ವೀನ್ ಆಫ್ ಫೋರ್ಸಸ್ ಅಂದ್ರೇ ಪ್ರಕೃತಿಯ ಶಕ್ತಿಗಳು ನಿಮ್ಮ ಜೊತೆ ಇದ್ದಾವೆ, ಯೂನಿವರ್ಸ್ ನಿಮ್ಮನ್ನು ಗೈಡ್ ಮಾಡ್ತಿದೆ ಅಂತ ಅರ್ಥ. ನಿಮ್ಮ ಸೋಲ್ ಪರ್ಪಸ್ ಇಲ್ಲಿ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡಿ ಜಗತ್ತಿಗಾಗಿ ಬಳಸೋದು ಕೂಡ ಆಗಿರುತ್ತೆ. ನೀವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿದ್ದೀರೋ, ನೀವು ಏನು ಫೀಲ್ ಮಾಡ್ತೀರೋ ಅದೇ ನಿಮ್ಮ ರಿಯಾಲಿಟಿ ಆಗ್ತಾ ಇದೆ. ನೀವು ಒಂದು ಮ್ಯಾನಿಫೆಸ್ಟರ್ ಅಂತ ಕೂಡ ಹೇಳಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಸಂದೇಶ ಏನಂದರೆ, ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಿರಬೇಕು. ನಿಮ್ಮಲ್ಲಿ ಪಾಸಿಟಿವ್ ಶಕ್ತಿ ಕೂಡ ಇದೆ ಮತ್ತು ನೆಗೆಟಿವ್ ಶಕ್ತಿ ಕೂಡ ಇದೆ. ಈ ಒಂದು ಅನ್ಬ್ಯಾಲೆನ್ಸ್ ನಿಮ್ಮ ಪವರನ್ನು ಬ್ಲಾಕ್ ಕೂಡ ಮಾಡುತ್ತೆ. ನಿಮ್ಮ ಎಮೋಷನ್ಗಳನ್ನು ಕಂಟ್ರೋಲ್ ಮಾಡಿ ನಿಮ್ಮ ಎನರ್ಜಿ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ನೀವು ನೈಸರ್ಗಿಕವಾಗಿ ಕನೆಕ್ಟ್ ಆಗಿದ್ದೀರಾ, ಪ್ರಕೃತಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎನರ್ಜಿ ಫೀಲ್ಡ್ಗಳ ಜೊತೆ ಕೂಡ ಕನೆಕ್ಟ್ ಆಗಿದ್ದೀರಾ. ನೀವು ಒಂದು ಹೀಲರ್ ಕೆಲಸ ಮಾಡಬಹುದು, ಒಂದು ಎನರ್ಜಿ ಮಾಸ್ಟರ್ ಆಗಿದ್ದೀರಾ, ಒಂದು ಮ್ಯಾನಿಫೆಸ್ಟರ್ ಕೂಡ ಆಗಿದ್ದೀರಾ. ನಿಮ್ಮ ಒಂದು ಸೋಲ್ ಪರ್ಪಸ್ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದು, ನಿಮ್ಮ ಜೀವನವನ್ನು ಇತರರ ಜೀವನವನ್ನು ಕೂಡ ಟ್ರಾನ್ಸ್ಫಾರ್ಮ್ ಮಾಡೋದಾಗಿರುತ್ತೆ. ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದಾದರೆ ನೀವು ಟೈಗರ್ ಐ ಅನ್ನೋ ಒಂದು ಕ್ರಿಸ್ಟಲನ್ನು ಬಳಸ್ಬೋದಾಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ನಿಮ್ಮ ಎನರ್ಜೀಸ್ ಸ್ಟೇಬಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸಿಟ್ರೈನ್ ಅನ್ನೋದು ಬರುತ್ತೆ, ಇದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಹೆಚ್ಚು ಮಾಡುತ್ತೆ, ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ಬ್ಲಾಕ್ ಟರ್ಮಲಿನ್ ಅನ್ನೋ ಒಂದು ಕ್ರಿಸ್ಟಲ್ ಬಳಸೋದ್ರಿಂದ ನೆಗೆಟಿವ್ ಎನರ್ಜಿ ಇಂದ ನಿಮಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ, ಎನರ್ಜಿನ ಕ್ಲೀನ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಗ್ರೀನ್ ಅವೆಂಚುರೈನ್ ಅನ್ನೋದು ಬರುತ್ತೆ, ಇದರಿಂದ ಹಾರ್ಟ್ ಹೀಲಿಂಗ್ ಆಗುತ್ತೆ, ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಪ್ರಕೃತಿ ಜೊತೆ ಕನೆಕ್ಷನ್ನ ಜಾಸ್ತಿ ಮಾಡುತ್ತೆ. ನೀವು ಕೇವಲ ಜೀವನ ನಡೆಸೋಕೆ ಬಂದಿರುವಂಥದ್ದಲ್ಲ, ನೀವು ಶಕ್ತಿಯನ್ನು ನಿಯಂತ್ರಿಸೋದಕ್ಕೆ ಮತ್ತು ಅದರಿಂದ ನಿಮ್ಮ ಡೆಸ್ಟಿನಿಯನ್ನು ನೀವೇ ನಿರ್ಮಿಸ್ಕೊಳ್ಳೋದಕ್ಕೆ ಬಂದಿರುವಂಥದ್ದು. ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ, ಖಂಡಿತ ಮರಿಬೇಡಿ. ನೋಡಿ, ಇದು ನನ್ನ ಕೈಯಲ್ಲಿರುವಂಥದ್ದು ಬ್ರೇಸ್ಲೆಟ್ ನಿಮಗೆ ಕಾಣಿಸ್ತಿದೆ ಅಲ್ವಾ? ಇದರಲ್ಲಿ ಇರುವಂಥದ್ದು 7 ಚಕ್ರ ರಿಲೇಟೆಡ್ ಆಗಿರೋ ಒಂದು ಕ್ರಿಸ್ಟಲ್ಸ್ ಇರುತ್ತೆ. ಮತ್ತು ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ಲಗ್ನ ಯಾವುದು ಮತ್ತು ನಿಮ್ಮ ರಾಶಿ ಯಾವುದು ಇದನ್ನು ಕೂಡ ಆ್ಯಡ್ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ನ್ಯೂಮರಾಲಜಿನಲ್ಲಿ ಒಂದು 5 ಬೀಡ್ಸ್ ಬರುತ್ತೆ. ಲೈಫ್ ಪಾತ್ ಆಗಿರ್ಬೋದು, ಸೋಲ್ ಅರ್ಜ್ ಆಗಿರುತ್ತೆ. ಕೆಲವ್ರಿಗೆ ಕಾರ್ಮಿಕ್ ನಂಬರಲ್ಲಿ ಹುಟ್ಟಿರ್ತಾರೆ. ಆ್ಯಸ್ ಪರ್ ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ಅವರಿಗೆ ಕಾರ್ಮಿಕ್ ರಿಲೇಟೆಡ್ ಆಗಿರೋ ಒಂದು ಕ್ರಿಸ್ಟಲನ್ನು ಹಾಕ್ತೇವೆ. ಅಷ್ಟೇ ಅಲ್ಲದೆ ಕೆಲವರು ಮಾಸ್ಟರ್ ನಂಬರಲ್ಲಿ ಕೂಡ ಹುಟ್ಟಿರ್ತಾರೆ. ಇದರಿಂದ ಕೂಡ ಅವರ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಅದೆಲ್ಲ ಕೂಡ ಬ್ಯಾಲೆನ್ಸ್ ಆಗಬೇಕು ಅನ್ನೋದಾದರೆ ಇದಿಷ್ಟನ್ನು ನೋಡಿ ಹಾಕ್ಕೋಬೋದಾಗುತ್ತೆ. ಅದಷ್ಟೇ ಅಲ್ಲದೆ ನೋಡಿ, ನಿಮಗೆ ಈ ಕಡೆ ಕಾಣಿಸ್ತಿರುವಂಥ ಬ್ಲ್ಯಾಕ್ ಬೀಡ್ಸ್ ಏನಿದೆ, ಇದೆಲ್ಲ ಕೂಡ ನಿಮ್ಮ ಒಂದು ಪ್ರೊಟೆಕ್ಷನ್ಗೆ ತುಂಬಾ ಸಹಾಯ ಮಾಡುವಂಥದ್ದು. ಅದಷ್ಟೇ ಅಲ್ಲದೆ ನಿಮ್ಮ 7 ಚಕ್ರಗಳು ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡಿ ನಿಮಗಿರೋ ಎಲ್ಲ ಒಂದು ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಕಸ್ಟಮೈಸ್ ಆಗಿರೋ ಒಂದು ಬ್ರೇಸ್ಲೆಟ್ ಆಗಿರುತ್ತೆ. ಯಾರಿಗೆಲ್ಲ ಬೇಕು ಸ್ಕ್ರೀನಲ್ಲಿ ಕಾಣ್ತಾ ಇರೋ ಒಂದು ನಂಬರಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಎಸ್ಪೆಷಲಿ ಮಕ್ಕಳಿಗೆ ಇದನ್ನು ಹಾಕೋದ್ರಿಂದ ತುಂಬ ಒಂದು ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಕಾಣಿಸ್ತಿದೆ ಅಲ್ವಾ ಒಂದು ಕಾರ್ಡು, ಕ್ವೀನ್ ಆಫ್ ಸ್ಕ್ರೋಲ್ಸ್. ಕ್ವೀನ್ ಅಂದ್ರೇ ಮಹಾನ್ ಬುದ್ಧಿವಂತರು ಅಂತ ಅರ್ಥ. ಜ್ಞಾನ, ಅನುಭವ ಮತ್ತು ಆತ್ಮದ ಬುದ್ಧಿ ಎಲ್ಲವೂ ಕೂಡ ನಿಮ್ಮೊಳಗಡೆನೇ ಇದೆ. ನಿಮ್ಮ ಸೋಲ್ ಪರ್ಪಸ್ ಏನಂದರೆ ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು ಮತ್ತು ಜ್ಞಾನವನ್ನು ಇತರರಿಗಾಗಿ ಹಂಚುವುದು. ನೀವು ಜೀವನದಲ್ಲಿ ಬಹಳ ಅನುಭವಗಳನ್ನು ಎದುರಿಸಿದ್ದೀರಾ. ಕೆಲವು ಕೂಡ ತುಂಬ ಕಷ್ಟವಾಗಿರುವಂಥದ್ದು, ಕೆಲವು ಸುಲಭವಾಗಿ ಇರುವಂಥದ್ದು ಕೂಡ ಆಗಿರ್ಬೋದು. ಆದರೆ ಎಲ್ಲ ಅನುಭವಗಳು ನಿಮ್ಮನ್ನು ಒಂದು ಮೆಚೂರ್ ಆತ್ಮ ಆಗಿ ರೂಪಿಸಿದ್ದಾವೆ. ನೀವು ಮಾತನಾಡುವ ಮಾತು, ನೀವು ಕೊಡೋ ಒಂದು ಸಲಹೆ, ನೀವು ಇತರರ ಜೀವನವನ್ನು ಕೂಡ ಬದಲಾಯಿಸಬಹುದು. ನಿಮ್ಮ ಜ್ಞಾನವನ್ನು ಕಮ್ಮಿ ಅಂತ ಅಂದ್ಕೊಳ್ತಾ ಇದ್ದೀರಾ, ಅದು ಖಂಡಿತ ಕಡಿಮೆ ಆದದ್ದಲ್ಲ. ನೀವು ಕಲ್ತಿರೋದನ್ನು ಹಂಚೋದಕ್ಕೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಧ್ವನಿ, ನಿಮ್ಮ ಮಾತು ಇವು ನಿಮ್ಮ ಶಕ್ತಿ. ನೀವು ಒಂದು ಟೀಚರ್, ಒಂದು ಗೈಡ್, ಒಂದು ಮೆಂಟರ್ ಅನ್ನೋದು ಈ ಒಂದು ಕಾರ್ಡಿನ ಉದ್ದೇಶ ಆಗಿರುತ್ತೆ. ನಿಮ್ಮ ಸೋಲ್ ಪರ್ಪಸ್ ಕೂಡ ಅದೇ ಆಗಿದೆ. ನಿಮ್ಮ ಜ್ಞಾನದಿಂದ ಇತರರನ್ನು ಲೈಟ್ ಮಾಡೋದು, ಅವರಿಗೆ ದಾರಿ ತೋರಿಸೋದು. ನೀವು ಬರೀಬಹುದು, ಮಾತಾಡಬಹುದು ಅಥವಾ ಕಲಿಸಬಹುದು ಕೂಡ. ಅಂದರೆ ಬ್ಲಾಗಿಂಗ್ ಎಲ್ಲ ಮಾಡ್ತಾರಲ್ವ, ಆ ರೀತಿ ಇದು ನಿಮ್ಮ ಆತ್ಮದ ಕೆಲಸ. ನಿಮ್ಮ ಆತ್ಮಶಕ್ತಿಯನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೇಕು ಅನ್ನೋದಾದರೆ ನೀವು ಬಳಸಬಹುದಾಗಿರೋ ಒಂದು ಕ್ರಿಸ್ಟಲ್ಸ್ ಯಾವುದು ಅಂದರೆ ಲ್ಯಾಪಿಸ್ ಲಜೂಲಿ. ಇದು ನಿಮ್ಮ ಜ್ಞಾನ ಮತ್ತು ಇಂಟ್ಯೂಷನ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಆತ್ಮದ ಸತ್ಯವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ.
ಮತ್ತು ಸೋಡಾ ಲೈಟ್ ಅನ್ನೋ ಒಂದು ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಕ್ಲಾರಿಟಿ ಮತ್ತು ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಬ್ಲೂ ಲೇಸ್ ಅಗಾಟೆ ಅನ್ನೋ ಒಂದು ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಮಾತಾಡಲಿಕ್ಕೆ ಭಯ ಪಡ್ತಿದ್ರೆ ಆ ಒಂದು ಭಯವನ್ನು ಕಡಿಮೆ ಮಾಡುತ್ತೆ, ಶಾಂತವಾಗಿ ನಿಮ್ಮ ಮಾತುಗಳನ್ನು ಹೇಳೋದಕ್ಕೆ ಸಹಾಯ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಕ್ಲೀನ್ ಆಗಿರುತ್ತೆ, ನಿಮ್ಮ ಜ್ಞಾನವನ್ನು ಪವರ್ಫುಲ್ ಆಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೆ ಕ್ಲಿಯರ್ ಕ್ವಾರ್ಟ್ಸ್ ಹೆಲ್ಪ್ ಮಾಡುತ್ತೆ. ನೀವು ಹುಡುಕ್ತಾ ಇರೋ ಜ್ಞಾನ ಹೊರಗಡೆ ಇಲ್ಲ, ಅದು ಈಗಾಗಲೇ ನಿಮ್ಮೊಳಗಡೆನೇ ಇದೆ. ಆದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋ ಸಮಯ ಈಗ ಬಂದಿದೆ, ಜಗತ್ತಿಗೆ ಹಂಚೋ ಸಮಯ ಕೂಡ ಈಗ ಬಂದಿದೆ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥದ್ದು ಬ್ಲಾಕ್ ಟರ್ಮಲಿನ್ ಇದು, ಮತ್ತು ಈ ಲೆಫ್ಟ್ ಹ್ಯಾಂಡಲ್ಲಿ ಕಾಣ್ತಿರುವುದು ಹೆಮಾಟೈಟ್, ಟೈಗರ್ ಐ ಮತ್ತು ಬ್ಲಾಕ್ ಟರ್ಮಲಿನ್. ಪೂರ್ತಿ ಕಪ್ಪಾಗಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ ಇದೆ ಅಲ್ವಾ, ಇದು ಪ್ರೊಟೆಕ್ಷನ್ಗೆ. ಇದು ಟ್ರಿಪಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಯಾರೆಲ್ಲ ಒಂದು ಆಚೆ ಕಡೆ ತುಂಬ ಓಡಾಡ್ತಿರ್ತಾರೆ, ತುಂಬ ಒಂದು ಅವ್ರಿಗೆ ಇವಿಲ್ ಐ ಆಗ್ತಿರುತ್ತೆ, ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿರುತ್ತೆ ಅಂಥವರು ಈ ಒಂದು ಟ್ರಿಪಲ್ ಪ್ರೊಟೆಕ್ಷನ್ ಇರುವಂಥ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಲ್ಲ ಮನೇಲೇ ಇರ್ತೀವಿ, ಮಕ್ಕಳಿಗೆ ಆಗಿರ್ಬೋದು, ಅವರಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಸಿಗಬೇಕು ಅನ್ನೋದಾದರೆ ಒಂದು ಬ್ಲ್ಯಾಕ್ ಟರ್ಮಲಿನ್ ಸಾಕಾಗುತ್ತೆ. ಇದಿಷ್ಟು ಕೂಡ ಎಲ್ಲ ನಾವು ಯಾವ ಒಂದು ಬ್ರೇಸ್ಲೆಟು ಕ್ರಿಸ್ಟಲ್ಸನ್ನು ತೋರಿಸ್ತಿದ್ದೀವಲ್ವ, ಎಲ್ಲವುದು ಕೂಡ ಟ್ರಿಪಲ್ ಎ ಕ್ವಾಲಿಟಿದಾಗಿರುತ್ತೆ, ಲ್ಯಾಬ್ ಟೆಸ್ಟೆಡ್ ಕೂಡ ಹೌದು. ಯಾರಿಗೆಲ್ಲ ಬೇಕಾಗಿರುತ್ತೆ ಈ ಒಂದು ಬ್ರೇಸ್ಲೆಟ್ಗಳು, ಅವರು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ಸಂಪರ್ಕ ಮಾಡ್ಬೋದು. ಮತ್ತು ಈಗ ಕಾಣ್ತಿರುವಂಥದ್ದು ನಿಮಗೆ ಅಮೆಥೈಸ್ಟ್ ಅಂತ ಹೇಳ್ತೀವಿ. ಇದು ನಿಮ್ಮ ಒಂದು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಒಂದು ಪ್ರೊಟೆಕ್ಷನನ್ನು ಕೂಡ ಕೊಡಬೇಕು ಅನ್ನೋದಾದರೆ ಬ್ಲ್ಯಾಕ್ ಟರ್ಮಲಿನ್ ನೀವು ಯೂಸ್ ಮಾಡಬಹುದು. ಅಮೆಥೈಸ್ಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸೋಲ್ ಕನೆಕ್ಷನ್ ಜಾಸ್ತಿ ಆಗುತ್ತೆ, ಮತ್ತು ಮೆಡಿಟೇಷನ್ ಆಗಿರ್ಬೋದು, ಸ್ಪಿರಿಚುಲಿ ಆಗಿರ್ಬೋದು ಗ್ರೋತ್ ಬೇಕು ಅನ್ನೋದಾದರೆ ಅಮೆಥೈಸ್ಟನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಮತ್ತು ಇಲ್ಲಿ ಕಾಣ್ತಿರುವಂಥದ್ದು ಒಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಆಗಿರುತ್ತೆ. ಯಾರೆಲ್ಲ ಒಂದು ಫಿನಾನ್ಷಿಯಲ್ ಬ್ಲಾಕೇಜಸ್ ಇದೆ, ಕಾರ್ಮಿಕ್ ಬ್ಲಾಕೇಜಸ್ ಇದೆ, ಅದೆಲ್ಲ ಅದನ್ನು ಹೋಗಬೇಕು ಅನ್ನೋದಾದರೆ ಇದನ್ನು ಹಾಕ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.